ಈಗ ಸಮಯ 10:45 ಇದೆ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಈಗಾಗಲೇ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ನಡೀತಾ ಇದೆ. ಈಗ ಪ್ರೆಸೆಂಟಾಗಿ ನಮ್ಮ ಸಂಸ್ಥೆಯಲ್ಲಿ 550 ಅಗ್ನಿವೀರರು ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗ ರಾತ್ರಿ ಸಮಯ 9 ಗಂಟೆಯಿಂದ ನಾವು ಓದಲಿಕ್ಕೆ ಕುಳಿಸಿದ್ವಿ. ಯಾರ್ಯಾರು ಏನೇನು ಮಾಡತ್ತಾರೆ, ಎಲ್ಲೆಲ್ಲಿದ್ದಾರೆ ನೋಡೋಣ ಬರ್ರಿ. ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ನೋಡಿ, ಓದಾತಿರಪ್ಪ ಎಲ್ಲರೂ? ಹಾಂ, ಓದಬೇಕು. ಯಾರೂ ಮಲಗಂಗಿಲ್ಲ, ಟೈಮ್ ಆಗುತ್ತಾನೆ, ಯಾರೂ ಮಲಗಂಗಿಲ್ಲ. ಮತ್ತು ಯಾರ ಫೋನ್ಗೆ ಏನಾರ ತೆಗೆದ್ರೆ ನನಗೆ ಹೇಳ್ಬೇಕಾ? ಎಲ್ಲರಿಗೂ ಹೇಳ್ತಾನೆ. ಇದು ಊಟದ ಹಾಲಿನಲ್ಲಿ ಸಹಿತ ಓದ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಗ್ರೌಂಡ್ದಲ್ಲಿ ಕುಳಿತುಕೊಂಡು ಲೈಟ್ ವ್ಯವಸ್ಥೆ ಮಾಡಿದ್ದೀವಿ. ಗ್ರೌಂಡ್ದಲ್ಲಿ ಕುಳಿತುಕೊಂಡು ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಲೈಬ್ರರಿ ಒಳಗೆ ಕೂತಾರೆ, ಆಮೇಲೆ ಕಾರಿಡಾರ್ದಾಗ ಕೂತಾರೆ, ಕ್ಲಾಸ್ ರೂಮ್ನಾಗ ಕೂತಾರೆ. ನೋಡೋಣ ವಿದ್ಯಾರ್ಥಿಗಳು ಒಟ್ಟು 550 ವಿದ್ಯಾರ್ಥಿಗಳು ಅಗ್ನಿವೀರರು ತರಬೇತಿಯನ್ನು ಪಡಿತಾ ಇದ್ದಾರೆ. ಮಾತಾಡೋಂಗಿಲ್ಲ, ಇದ್ರ ಬದ್ರ ಕೂತಿದ್ವಿ ಅಂತ ಮಾತಾಡೋಂಗಿಲ್ಲ. ಓದು ಟೈಮ್ದಾಗ ಓದಬೇಕು, ಅಭ್ಯಾಸ ಪುಸ್ತಕ ಮಾಡಬೇಕು. ಟೈಮ್ ಮುಗಿತಾನೆ ಯಾರು ಎದ್ದು ಹೋಗಂಗಿಲ್ಲ, ಒಬ್ರಿಗೊಬ್ರು ಮಾತಾಡೋಂಗಿಲ್ಲ. ಬೆಳಕು ಕನಸಾಯ್ತು ನಿಮ್ಗೆ? ಬೆಳಕು ಕಾಣಿಸ್ತದೆ ನೋಡಿರಿ, ಕತ್ಲು ಕನಸಾಯ್ತು ನನಗೆ. ಮೊಬೈಲ್ ಯಾರು ಹೊರಗೆ ತೆಗಿಯಂಗಿಲ್ಲ, ಮೊಬೈಲ್ ಇರೋಂಗಿಲ್ಲ. ಓದೋ ಟೈಮ್ದಾಗ ಓದಬೇಕು. ರೂಮ್ನಾಗ ಯಾರ್ದಾರನಪ್ಪ? ರೂಮ್ನಾಗ ಯಾರ್ದಾರ? ಎಲ್ಲರೂ ಹೊರಗಿದಾರೆ? ಹಾಂ, ಯಾರೊಬ್ಬರು ಮಾತಾಡೋಂಗಿಲ್ಲ. ರೂಮ್ನಾಗ ಯಾರ್ದಾರನಪ್ಪ? ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಹೊರಗಡೆ ಓದಲಿಕ್ಕೆ ಹೋಗಿದ್ದಾರೆ. ರಾತ್ರಿ ಆಯಿತು, ಮುಂಜಾನೆ ಬೆಳಗ್ಗೆ 4 ಅಂದರೆ ಎಬ್ಬಿಸ್ತೀವಿ. ಕಂಪಲ್ಸರಿ ಹೇಳ್ಬೇಕು. ರಾತ್ರಿ ಓದಾಕೆ ಕುಣಿಸಿದ್ರು ಕಂಪಲ್ಸರಿ ಕುಂಡಿರ್ಬೇಕು. ಯಾಕಪ್ಪ ತಿರುಗಾಡತಿ? ನೀರು ಕುಡಿಯೋಕೆ ಮೊದಲೇ ನೀರು ಬಾಟ್ಲಿ ಅದು ತೊಗೊಂಡೋಗಿ ಕುಂಡಿರ್ಬೇಕು. ರೂಮ್ನೇ ಯಾಕೆ ನೀರು ಕುಡಿದು? ಹಾಂ, ಹೋಗಿ ಕೂಡ್ರು. ಇಲ್ಲಿ ಯಾರು ಮಾತಾಡಿರಲಿಲ್ಲ? ಮಾತಾಡೋಂಗಿಲ್ಲ, ಯಾರು ಮಾತಾಡೋಂಗಿಲ್ಲ. ಮಾತಾಡಂಗಿಲ್ಲ. ಈ ಕಡೆ ಬಂದ್ಕು ಆ ಕಡೆ ನಗೋದಲ್ಲ. ನಾ ಬಂದ್ರೆ ಹೊಡೆದ ಬಿಡ್ತೀನಿ, ಪನಿಷ್ಮೆಂಟೇ ಮಾಡ್ತೀನಿ ಎಲ್ಲರಿಗೂ. ನಿಮಗೆ ನೀವು ಓದಾಕೆ ಕೂತಾರೆ, ತಲೆಯಾಗಿರಲಿ ಫಸ್ಟ್. ನಿಮ್ಗೆ ಓದಾಕೆ ಕೂತಾರಿ. ಯಾಕಪ್ಪ ತಿರುಗಾಡತ್ತಿದ್ದೆ ನೀನು? ನೀರಿನ ಬಾಟ್ಲಿ ಅದು ತೊಗೊಂಡು ಕುಂಡಿರ್ಬೇಕು ಓದಾಕೆ ಕೂತಾಗ. ಯಾವಾಗಿದ್ರು ಹೇಳ್ತೀನಿ ನಿಮ್ಗೆ, ತಿರುಗಾಡಬಾರ್ದು. ಹಾಂ, ಓದಾತರಿ. ಯಾರು ಮಾತಾಡೋದು ಏನಿಲ್ಲಲ್ಲ ನೋಡಿರಿ. ಎಲ್ಲ ಕಡೆ ಲೈಬ್ರರಿ ಒಳಗೆ ಹೋಗಿ ಕುಂಡಿರ್ಬೋದು. ಮೇಲಿನ ಕ್ಲಾಸ್ ರೂಮ್ ಅಲ್ಲಿ ಫ್ಯಾನ್ ವ್ಯವಸ್ಥೆ ಮಾಡಿದ್ದು ಗೊತ್ತಿಲ್ಲ ಎಲ್ಲರಿಗೂ. ಅಲ್ಲಿ ಕುಂಡಿರ್ಬೋದು, ಇಲ್ಲಿ ಕುಂಡಿರ್ಬೋದು, ಊಟದ ಹಾಲಿನಾಗ ಕುಂಡಿರ್ಬೋದು. ಜೋಡಿ ಕೂತಾರೆ ಇಬ್ಬರು ತಮ್ಮ, ಸಿಂಗಲ್ದಾಗ ಬರ್ರಿ, ಜೋಡಿ ಕುಂಡಿರ್ಬಾರ್ದು. ಬಾತಮ್ಮ ಎದ್ದು ಬಾ. ಜೋಡಿ ಇದ್ದಾರೆ ಯಾರು ಹೇಳ್ರಿ? ಅಲ್ಲಿ ಜೋಡಿ ಬೇಡ, ಸಿಂಗಲ್ ಡೆಸ್ಕ್ದಾಗ ಬರೀ. ಇಲ್ಲಿ ರಗಡೆ ಖಾಲಿದ, ಎಲ್ಲ ಆರಾಮ್ ಖಾಲಿದ ಬರ್ರಿ. ಎಲ್ಲ ವ್ಯವಸ್ಥೆ ಐತೆ, ನಿಮ್ಮ ಫ್ಯಾನ್ ಬೆಳಕು ಎಲ್ಲ ಐತಿ, ಏನೂ ತೊಂದರೆ ಇಲ್ಲ. ಜೋಡಿ ಕುಂಡಿರ್ಬೇಡ್ರಿ, ಸಿಂಗಲ್ ಕುಂಡಿರ್ಬೇಕು. ಆಮೇಲೆ ನಾವು ಆದ್ಮೇಲೆ ಮತ್ತೆ ಜೋಡಿ ಕುಂಡ್ರಂಗಿಲ್ಲ. ಮತ್ತು ನಾ ಕ್ಯಾಮ್ರಾದಾಗ ನೋಡ್ತಿರ್ತೀನಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಟೈಮ್ ಮುಗಿತಾನೆ ಜೋಡಿ ಕುಂಡ್ರಪ್ಪ ಈ ಕಡೆ. ಇಲ್ಲಿ ಮೊಬೈಲ್ ಅದು ಯಾರು ತೆಗೆದಿಲ್ಲ. ಮೊಬೈಲ್ ಅದು ಸಿಕ್ತಂದ್ರೆ ನಾ ಕಸ್ಕೊಂಡ್ರೆ ವಾಪಸ್ ಕೊಡೋಂಗಿಲ್ಲ. ಊರಿಗೆ ಹೋಗಿ ಮುಂದೆ ಕೊಡ್ತೀನಿ ನಾ. ಮೊಬೈಲ್ ಒಟ್ಟು ಹೊರಗೆ ತೆಗಿಯಂಗಿಲ್ಲ. ಪುಸ್ತಕ ಮಾತ್ರ ನಿಮ್ದು ಇರಬೇಕು. ಓದ್ರಿ ಅಥವಾ ಬರೀರಿ, ಎರಡ್ರಾಗ ಒಂದು. ಟೈಮ್ ಆಗುತ್ತಾನೆ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಜಲ್ದಿ ಹೇಳಬೇಕು ಎಲ್ಲರೂ. ಹುಡುಗಿಯಾರನ್ನ ನೋಡಿ ನಾವು ವುಮನ್ ಮಿಲಿಟ್ರಿ ಪೊಲೀಸು. ಇದೇನು ರೀ ಕಿವಿಗೆ ಏನು ಹಾಕೊಂಡ್ರಿ? ಥಂಡಿಗೆ. ಹಾಂ, ಎಲ್ಲರೂ ಓದಾಕೆ ಕೂತಾರಲ್ರಿ? ರೂಮ್ನಾಗ ಯಾರಿಲ್ಲ? ರೂಮ್ನಾಗ ಯಾರು ಕೂತಿಲ್ಲಲ್ರಿ? ಎಲ್ಲರೂ ಲೈಬ್ರರಿ ಇಲ್ಲಿ ಅಷ್ಟೇ ಅದ.
ಮಾತಾಡಬೇಡ್ರಿ, ಈಗ ಸ್ಟಡಿ ಮಾಡೋದ್ರಿ, ಚರ್ಚೆ ಮಾಡೋ ಟೈಮಲ್ಲ, ಸ್ಟಡಿ ಮಾಡ್ಬೇಕೀಗ. ಕ್ಯಾರಿ ಡ್ರಾಯರ್ನಾಗೂ ಓದಕ್ಕೆ ಕೂತಾರ, ಆಮೇಲೆ ಲೈಬ್ರರಿ ಒಳಗೂ ಓದಕ್ಕೆ ಕೂತಾರ. ನೋಡೋಣ ಮತ್ತು ಯಾರು ಎಲ್ಲೆಲ್ಲಿ ಕೂತಾರ ನೋಡೋಣ. ಸೈಲೆಂಟ್ ಕೂತಾರ, ಭಾಳ ಮಾತಾಡ್ಸೋದು ಬೇಡ ಅವ್ರನ್ನ. ಯಾರ ಎಲ್ಲಿ ಎದ್ದು ನಿಂತಾವ? ಈ ಯಾರ ರೂಮ್ನಾಗ ಓದಕ್ಕೆ ಕೂತಾರ? ಮತ್ತು ರೂಮ್ನಾಗ ಯಾರು ಕೂತಾರ? ಇಲ್ಲ, ಎಲ್ಲರೂ ಇಲ್ಲೇ ಅದಾರೆ. ರೂಮ್ನಾಗ ಯಾರೂ ಇಲ್ಲ? ಓದ್ಬೇಕಾ? ಟೈಮ್ ಮುಗಿತಾನೆ ಯಾರೂ ಮಲ್ಕೋಕೆ ಹೋಗಂಗಿಲ್ಲ. ಆಮೇಲೆ ನಾಳೆ ಬೆಳಿಗ್ಗೆ ಎಲ್ಲರಿಗೂ ಎಕ್ಸಾಮ್ ಗೊತ್ತಿರಲಿ. ಬೆಳಿಗ್ಗೆ 6 ಗಂಟೆ ರೀ, ಬೆಳಿಗ್ಗೆ 6 ಗಂಟೆಗೆ ಗ್ರೌಂಡ್ದಾಗ ಇರ್ಬೇಕು ಎಕ್ಸಾಮ್ಗೆ ಎಲ್ಲರೂ. ಓದಾತ್ರಿ? ಯಾಕೆ ಮುಖ ತೆಳಗೆ ಮಾಡಿದ್ಯಾ? ಏನಾಗತ್ತೆ? ನಿದ್ದೆ ಬರತ್ತೆ? ಏನು ಆರಾಮಿಲ್ಲ? ಆರಾಮಿಲ್ಲ? ಹ್ಞೂ, ತಲೆ ಕೈ ಹಚ್ಕೊಂಡು ಕೂತಿಪ್ಪ. ಅದಕ್ಕೆ ಹೋದ್ರೆ ಒಟ್ಟು 2 ತಾಸು ಟೈಮ್ ಫಿಕ್ಸ್ ಕೊಡಿರಿ. 2ರಿಂದ 2.5 ತಾಸು ಅದ್ರ ಸಾಕು. ಫ್ಯಾನ್ ಚಲೋ ಇಲ್ಲ? ನೀವೇ ಚಲೋ ಇಡಲಿಲ್ಲ? ನೀವೇ ಚಲೋ ಮಾಡಿಲ್ಲ? ಹಾಂ ಹಾಂ, ಪ್ಯಾನ್ ಬೇಕಾದ್ರೆ ಹಚ್ಕೋರಿ. ಪ್ಯಾನ್ ಬೇಕಂದ್ರೆ ಹಚ್ಕೋರಿ. ನೀ ಹಂಗೆ ಏನಾರ ಇದ್ರೆ ನಮ್ಗೆ ಹೇಳ್ತವ. ಪ್ಯಾನ್ ಸ್ಟಾರ್ಟ್ ಆಗಲಿಲ್ಲ, ಏನೋ ಪ್ರಾಬ್ಲಮ್ ಇದ್ರೆ ನೇರವಾಗಿ ಹೇಳ್ತವ. ನೋಡ್ರಿಪ್ಪ, ಎಲ್ಲ ಕಡೆ ಅವಕಾಶ ಐತಿ ಓದಾಕ. ಆಮೇಲೆ ನಾಳೆ ಎಕ್ಸಾಮ್ ಅದ, ಎಲ್ಲರಿಗೂ ಓದತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಗ್ರೌಂಡ್ನಾಗ ಇರಬೇಕು. ಹೋದ್ರೆ ಯಾರೂ ಮಲ್ಕೋಕೆ ಹೋಗ್ಬೇಡ್ರಿ. ಫೋನ್ ಅದು ಯಾರು ತಿಕ್ಕಿಲ್ಲಲ್ಲ? ಫೋನ್ಯಾಗ ಒಟ್ಟೆ ಇಲ್ಲ. ಫೋನ್ ನೋಡ್ರಿ ಕಸ್ಕೋತೀನಿ ನಾ, ಗೊತ್ತಿರಲಿ ನಿಮ್ಗೆ. ಒಬ್ರಿಗೊಬ್ರು ಮಾತಾಡ್ಕೊತ ಕುಂಡಂಗಿಲ್ಲ. ರೂಮ್ನಾಗ ಯಾರಿಲ್ಲಲ್ಲ? ಯಾರಿಲ್ಲ ರೂಮ್ನಾಗ? ತಿರುಗಾಡೋದು ಯಾಕೋ? ಹಾಂ, ಏನು ಚಾರ್ಜರ್ ಏನು ಅವಶ್ಯಕತೆ ಐತಿ ಈಗ? ತಮ್ಮ ಓದಾಕ ಕೂತಾಗ ಕುಂಡ್ರು, ಆಮೇಲೆ ಚಾರ್ಜರ್ ಒಯ್ಕೆ ಕುಂಡ್ರು. ಅಭ್ಯಾಸ ಮಾಡೋ ಟೈಮ್ದಾಗ ಅಭ್ಯಾಸ ಮಾಡಬೇಕು. 2 ತಾಸು ಕೂತ್ರೆ ಒಟ್ಟೆ ಅಳಿಗಾಡಬಾರ್ದು. ಯಾರೂ ಮೊಬೈಲ್ ಹೊರಗಡೆ ತೆಗಿಯಂಗಿಲ್ಲ.
ಮೊಬೈಲ್ ಯಾರು ಹೊರಗಡೆ ತೆಗಿಯಂಗಿಲ್ಲ, ಮನೆಯವ್ರಿಗೆ ಹೇಳೇ ಬಿಡಬೇಕು. ನೀವು ಓದೋ ಟೈಮ್ದಾಗ ಫೋನ್ ಹಚ್ಚಂಗಿಲ್ಲ. ಓದತ್ರಲ್ಲ ಈ ಕಡೆ ಯಾರೂ ಮೊಬೈಲ್ ಇಲ್ಲ. ಎಷ್ಟು ಜನ ಅದರಲ್ಲಿ ಪೂರ ಟೈಮ್ ಆಗುತ್ತಾನೆ ಇಲ್ಲೇ ಕೊಂಡಿರ್ತೀರಲ್ಲ. ಟೈಮ್ ಮುಗಿದ ಮೇಲೆ ಹೋಗ್ಬೇಕು ರೀ. ಒಮ್ಮೆ ಬಂದ್ರಿ ಅಂದ್ರೆ ಲೈಬ್ರಿಗೆ ಟೈಮ್ ಮುಗಿತಾನೆ ಇಲ್ಲೇ ಕೊಂಡಿರ್ಬೇಕು. ಯಾಕೆ ತಿರುಗಾಡತ್ತೀರಿ? ಏನು ಪ್ರಾಬ್ಲಮ್? ಹಾಂ, ನೀರು ಕುಡಿದು ಬಂದ್ರಿ? ಕುಂಡ್ರಿ, 2 ತಾಸು ಗೈತಿ. ನೀರಿನ ಬಾಟ್ಲಿ ಅದು ತೊಗೊಂಡು ಬರ್ಬೇಕು. ಕುಂಡ್ರಪ್ಪ, ನೀರಿನ ಬಾಟ್ಲಿ ಅದು ತೊಗೊಂಡು ಬರಬೇಕು. ಯಾರು ನಡಲ್ಲಿ ಎದ್ದು ನಿಂತ? ಯಾಕಪ್ಪ ನೀನು ಎಲ್ಲ ರೆಡಿಯಾಗೇ ಬಂದ್ಕೊಂಡ್ರು ಓದಾಕ ಕೂತ್ರ 2 ತಾಸು ಮೈ ಮೇಲೆ ಹಾವು ಹರಿದ್ರು. ಇಲ್ಲಿ 8 ಜನ ಕೂತಾರಲ್ಲ. ಇನ್ನು ನೀವು ಗುಂಪು ಕೂಡಿ ಮಾತಾಡಂಗಿಲ್ಲ. ಮತ್ತು ಒಬ್ರಿಗೊಬ್ರು ಇಟ್ಟು ಹತ್ತಿರ ಕುಂಡ್ರದ ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ಜಾಗ, ಎಲ್ಲ ಕ್ಲಾಸ್ ರೂಮ್ನ್ಯಾಗ ಕುಂಡಿರ್ಬೋದು, ಲೈಬ್ರರಿ ಒಳಗೆ ಕುಂಡಿರ್ಬೋದು, ಅಲ್ಲಿ ಊಟದ ಹಾಲಿನ್ಯಾಗ ಕುಂಡಿರ್ಬೋದು. ಟೈಟಾಗಿ ಕುಂಡ್ರುವಂಥದ್ದು ಏನಿಲ್ಲ. ಯಾರೂ ಹೇಳಂಗಿಲ್ಲ, ಟೈಮ್ ಆಗುತ್ತೆ ನಾ ಮಾತಾಡಂಗಿಲ್ಲ. ಯಾಕ್ರಿಪ್ಪ ಎಲ್ಲಿಗಿರಿ? ಹಾಂ, ನೀರಿನ ಬಾಟ್ಲಿ ತೊಗೊಂಬರ್ಬೇಕು ಫಸ್ಟ ಬರ್ಬೋದು. ಮತ್ತಾರ ನೀ ಅದಕ್ಕೂ ಇದೆ. ನೀರಿನ ಬಾಟ್ಲಿ ತೊಗೊಂಡು ಬಂದ ಊಟಕ್ಕೊಂಡು ಓದಾಕೊಂಡಿರ್ಬೇಕು ನೀನು. ಹಾಂ, ಅಲ್ಲೋ ನೀರಿನ ಬಾಟ್ಲಿ ತೊಗೊಂಬಂದು ಕೊಂಡಿರ್ಬೇಕು ಫಸ್ಟ. ಓದಾಕ ಕೂತ್ರೆ ಹೇಳಂಗಿಲ್ಲ, ಟೈಮ್ ಆಗುತ್ತಾನೆ ಹೇಳಂಗಿಲ್ಲ. ಯಾಕೆ ತಿರುಗಾಡೋದಪ್ಪ? ನೀ ಯಾಕೆ ತಿರುಗಾಡ್ತೀರ? ಹಲೋ, ಮೊದಲ ರೆಸ್ಟಿಗೆ ಹೋಗಿ ಬಂದು ಕೊಂಡಿರ್ಬೇಕು. ಕೂತ್ರೆ ಹೊಟ್ಟೆ ಹೇಳ್ಬಾರ್ದು. ಓದಾಕ ಕೂತ್ರೆ ಫಸ್ಟ್ ಎಲ್ಲ ರೆಡಿ ಆಗಿಬಿಡೋದು. ನೀರಿನ ಬಾಟ್ಲಿ ತೊಗೊಂಬರ್ರಿ, ರೆಸ್ಟಿಗೆ ಹೋಗಿ ಬರ್ರಿ, ಎಲ್ಲ ರೀತಿ ಇರಬೇಕು. ಒಮ್ಮೆ ಕೂತ್ರೆ ಹೇಳ್ಬಾರ್ದು. ಫುಲ್ ಜೋರು ನಿದ್ದೆ ಬರತ್ತೆ ಅವಾಗ. ಒಟ್ಟೆ 2 ತಿಂಗಳು ಕಷ್ಟಪಟ್ರೆ ಹುಡುಗರೆ ಪಟಾಕ್ಷಿ ಹಾರಿಸೇ ಬಿಡೋದು. 2 ತಿಂಗಳು ಕಷ್ಟಪಟ್ಟರೆ ಪಟಾಕ್ಷಿನ ಹಾರಿಸೋದು. ಸಿಲೆಕ್ಷನ್ ಆದ್ರೆ ಅದೊಂದು ಹಬ್ಬ ಬೇರೆ. ಯಾಕೆ ನಿದ್ದೆ ಬರೋದೇನೆ ಇಲ್ಲ? ಹೋದ್ರಿಪ್ಪ, ಹೊಟ್ಟೆ ಹೋದ್ರಿ. ಯಾಕ್ರಿ ಎಷ್ಟು ಜನ ಅದ್ರಿ? ಏನಾದ್ರು ನಿಲ್ತವ? ಏನಾಯ್ತು? ಯಾಕೆ ಅಡ್ಡಾಡತ್ರಿ? ನೀರಿನ ಬಾಟ್ಲಿ ತೊಗೊಂಡ್ಕೊಂಡಿರ್ಬೇಕು ಫಸ್ಟಿಗೆ ತೊಗೊಂಡ್ಕೊಂಡಿರ್ಬೇಕು. ಇಲ್ಲಿ ಯಾರು ಓಡಿ ಹೋದ್ರಲ್ಲ, ಇಲ್ಲಿ ಇರ್ತಾರೆ. ಯಾಕ್ರೋ ಇಷ್ಟು ಜನ ಕೆಳಗಿಲ್ಲಿ? ಎದಕ್ಕೆ ಹೋಗಿರಿ? ರೆಸ್ಟಿಗೆ ಹೋಗಿ ಕೊಂಡಿರ್ಬೇಕು ಫಸ್ಟ. ಓದಾಕ ಕೂತ್ರೆ ಅಡಿಗಾಡಬಾರ್ದು ಒಟ್ಟೆ. ಯಾಕೆ ತಿರುಗಾಡದಿಪ್ಪ ನೀನು? ಯಾಕೆ ತಿರುಗಾಡತ್ತಿದ್ಯಾ? ಮುಖ ತೊಗೊಂಬಂದು ನಿದ್ದೆ ಬರತಿ? ಅಲ್ಲಿ ಹೋಗಿ ತಿರುಗಾಡದ. ನೀ ಯಾಕೆ ತಿರುಗಾಡತ್ತೀವ? ನಿಂದೇನು ಸಮಸ್ಯೆ? ಓದಾಕೊಂಡು ತಿರುಗಾಡತ್ತಿ ಯಾಕೆ ಕೇಳತ್ತೆ? ನಾನು
ಮಾತಾಡಂಗಿಲ್ಲ, ಮೇಲಿನವ್ರು ಮಾತಾಡಬಾರ್ದು. ಲೇಡೀಸ್ ಬಾಯ್ ಮಾಡಬೇಡ್ರಿ, ಕೆಳಗೆ ಕೇಳ್ತದ, ಸೈಲೆಂಟ್ ಅದ. ಅಲ್ಲಿ ಯಾರು ನೋಡ್ರಿ, ಬಾಯ್ ಮಾಡಬೇಡ್ರಿ, ಎಲ್ಲ ಸೈಲೆಂಟ್ ಅದ ಎಲ್ಲ ಕಡೆ. ನೀವು ಮಾತಾಡಿದ ಮಾತುಗಳು ಕೆಳಗೆ ಕೇಳ್ತಾವೆ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಪ್ರತಿನಿತ್ಯ ರಾತ್ರಿ ಓದೋದಾಯಿತು, ಆಮೇಲೆ ಸಬ್ಜೆಕ್ಟ್ ವೈಸ್ ಎಲ್ಲ ಟೀಚರ್ಸು ಪೀರಿಯಡ್ಗಳನ್ನ ಹೇಳ್ತಾರೆ. ಬೆಳಗ್ಗೆ 7 ಗಂಟೆಯಿಂದ 4 ಗಂಟೆವರೆಗೆ ಕ್ಲಾಸ್ ಇರ್ತಾವೆ. ಮುಂಜಾನೆ 9ಕ್ಕೆ ನಾಷ್ಟ ಇರ್ತದೆ, ಮಧ್ಯಾಹ್ನ 1ಕ್ಕೆ ಊಟ ಇರ್ತದೆ, ರಾತ್ರಿ 8 ಗಂಟೆಗೆ ಊಟ ಇರ್ತದೆ. ಆಮೇಲೆ ರಾತ್ರಿನೂ ಓದಕ್ಕೆ ಕುಣಿಸ್ತೀವಿ, ಬೆಳಗ್ಗೆನೂ ಸಹಿತ 4:15 ಅಂದರೆ ಎಲ್ಲರನ್ನೂ ಎಬ್ಬಿಸ್ತೀವಿ. ಈಗ ಪ್ರೆಸೆಂಟಾಗಿ ಒಟ್ಟು 550 ಅಭ್ಯರ್ಥಿಗಳು ತರಬೇತಿಯನ್ನು ಪಡಿತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ನೈಟ್ ಎಲ್ಲರೂ ಓದ್ತಾ ಇದ್ದಾರೆ. ಎಲ್ಲ ಭಾವಿ ಅಗ್ನಿವೀರರಿಗೆ ಆಲ್ ದಿ ಬೆಸ್ಟ್ ಅನ್ನು ಹೇಳೋಣ. ನೀವು ಹೇಳ್ರಿ, ನಾವು ಹೇಳ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.